ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಫೈನಲಿ ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5 ಟೆಸ್ಟ್ ಮ್ಯಾಚ್ ಸೀರೀಸ್ನ ಕೊನೆಯ 3 ಮ್ಯಾಚಸ್ ಸ್ಕ್ವಾಡ್ ಏನು ಬಾಕಿ ಇತ್ತು ಅದನ್ನು ಬಿಟ್ಟಿದ್ದಾರೆ. ಸೊ ಸ್ಕ್ವಾಡಲ್ಲಿ ನೋಡಿದ್ರೆ ಮೇನ್ ಟಾಕಿಂಗ್ ಪಾಯಿಂಟ್ ಇರೋದು ವಿರಾಟ್ ಕೊಹ್ಲಿ ಇಲ್ಲದೆ ಇರೋದು. ಸೊ ಅದೊಂದು ಬಿಗ್ ಬ್ಲೋ ಅಂತ ಪ್ಲೇ ಹೇಳ್ಬೋದು ಇಂಡಿಯಾಗೆ. ಸೊ BCCI ಅವರು ಮೆನ್ಷನ್ ಮಾಡಿರೋ ಪ್ರಕಾರ ಡ್ಯೂ ಟು ಪರ್ಸನಲ್ ರೀಸನ್ಸ್ ಅವರು ಮಿಸ್ ಮಾಡಿದ್ದಾರೆ. ಸೊ ಆ ಡಿಸಿಷನ್ನ ಅವರು ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಆಸ್ ಎ ಫ್ಯಾನ್ಸ್ ನಾವು ಕೂಡ ಅವ್ರ ಡಿಸಿಷನ್ ಏನಾದರೂ ರೆಸ್ಪೆಕ್ಟ್ ಮಾಡಬೇಕಂತ ಹೇಳಲೇಬೇಕು. ಸೊ ಆಗಿರೋದು ಅವ್ರ ಕೆರಿಯರಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅವರು ಡೆಬ್ಯೂ ಮಾಡೋದ್ರಿಂದ ಒಂದು 13 ವರ್ಷ ಟೆಸ್ಟ್ ಕರಿಯರಲ್ಲಿ ಅವರು ಟೆಸ್ಟ್ ಸೀರೀಸ್ ಯಾವುದು ಮಿಸ್ ಮಾಡಿರಲಿಲ್ಲ. ಸೊ ಇದೇ ಒಂದು ಫಸ್ಟ್ ಟೈಮ್ ಅವರು ಆ್ಯಕ್ಚುಲಿ ಟೆಸ್ಟ್ ಸೀರೀಸ್ ಎಂಟೈರ್ ಮಿಸ್ ಮಾಡಿದ್ದಾರೆ. ಸೊ ಆ್ಯಸ್ ಎ ಕ್ರಿಕೆಟ್ ಫ್ಯಾನ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ನಮಗೆ ಆ ಒಂದು ಬ್ಯಾಟಲ್ ಏನಿತ್ತು ವಿರಾಟ್ ಕೊಹ್ಲಿ ವರ್ಸಸ್ ಜಿಮ್ಮಿ ಆ್ಯಂಡರ್ಸನ್, ಸೊ ಡೆಫಿನೆಟ್ಲಿ ಆ ಬ್ಯಾಟಲ್ನ ಮಿಸ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ಅದೊಂದು ಲೆಜೆಂಡ್ರಿ ಬ್ಯಾಟಲ್ ಇತ್ತು ಫಸ್ಟಿಂದ 2014ಇಂದ ಸ್ಟಾರ್ಟ್ ಮಾಡಿ. ಸೊ ಮೋಸ್ಟ್ಲಿ ಆ ಬ್ಯಾಟಲ್ ಇನ್ಮೇಲೆ ನೋಡೋಕ್ಕೆ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ. ಸೊ ಅದೊಂದು ಬಿಗ್ಗೆಸ್ಟ್ ಮಿಸ್ ಅಂತ ಹೇಳ್ಬೋದು. ಸೀರೀಸ್ ಪಾಯಿಂಟ್ ಆಫ್ ವ್ಯೂ, ಬ್ಯಾಟಲ್ ಪಾಯಿಂಟ್ ಆಫ್ ವ್ಯೂ, ಆಮೇಲೆ ಇಂಡಿಯನ್ ಕ್ರಿಕೆಟ್ ಪಾಯಿಂಟ್ ಆಫ್ ವ್ಯೂ ಅದೊಂದು ವಿರಾಟ್ ಕೊಹ್ಲಿ ಇಲ್ಲದೆ ಇರೋದು ಬಿಗ್ ಮಿಸ್ ಅಂತಲೇ ಹೇಳ್ಬೋದು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಸೊ ಇನ್ನೊಂದು ಮೇನ್ ಟಾಕಿಂಗ್ ಪಾಯಿಂಟ್ ಈ ಸ್ಕ್ವಾಡಲ್ಲಿ ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ನವ್ರನ್ನ ಬಿಟ್ಟಿರೋದು. ಸೊ ನಮಗೆ ಸುದ್ದಿ ಬಂದಿರೋದು ಏನಂದರೆ ಶ್ರೇಯಸ್ ಅಯ್ಯರ್ ಅವರು ಇನ್ ಬಿಟ್ವೀನ್ ದ ಮ್ಯಾಚ್ ಅಂದರೆ ಪ್ರೀವಿಯಸ್ ಮ್ಯಾಚಲ್ಲೇ ಅವರು ಮ್ಯಾನೇಜ್ಮೆಂಟಿಗೆ ಹೇಳಿದ್ರಂತೆ, ಅಂದರೆ ನನಗೆ ಬ್ಯಾಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಿದೆ. ಸೊ ಅದೆಷ್ಟು ನಿಜ ಅಂತ ಗೊತ್ತಿಲ್ಲ. BCCI ಅವರು ಮೆನ್ಷನ್ ಮಾಡಿಲ್ಲ ಇವತ್ತಿನ ಸ್ಕ್ವಾಡ್ ರಿಲೀಸಲ್ಲಿ ಶ್ರೇಯಸ್ ಅಯ್ಯರ್ ಅವರಿಗೆ ಇಂಜುರಿ ಆಗಿದೆ ಅಂತ. ಸೊ ನನ್ನೆಲೆಸ್ ಶ್ರೇಯಸ್ ಅಯ್ಯರ್ ಅವರಂತೂ ಡ್ರಾಪ್ ಆಗಿದ್ದಾರೆ ಲಾಸ್ಟ್ 3 ಮ್ಯಾಚಸ್ಗೆ. ಸೊ ಶ್ರೇಯಸ್ ಅಯ್ಯರ್ ಅವರು ಇಲ್ಲದೆ ಇರೋದ್ರಿಂದ ಇವಾಗ KL ರಾಹುಲ್ ಮತ್ತು ರವೀಂದ್ರ ಜಡೇಜಾ ಅವರು ಕೂಡ ಇನ್ಕ್ಲೂಡ್ ಆಗಿದ್ದಾರೆ. ಸೊ ಬಟ್ ಅವ್ರದ್ದು ಇನ್ಕ್ಲೂಷನ್ ಒಂದು ಸ್ಟಾರ್ ಮಾರ್ಕ್ ಹಾಕಿದ್ದಾರೆ. ಸೊ ದ್ಯಾಟ್ ಮೀನ್ಸ್ ಅಂದರೆ ಅವರು ಸಬ್ಜೆಕ್ಟ್ ಟು ಫಿಟ್ನೆಸ್, ಅಂದರೆ BCCI ಮೆಡಿಕಲ್ ಟೀಮ್ ಅವರು ಕ್ಲಿಯರೆನ್ಸ್ ಕೊಡೋ ತನಕ ಅವರು ಆಡೋಂಗಿಲ್ಲ. ಸೊ KL ರಾಹುಲ್ ಅವರು ಇವಾಗ ಮೋಸ್ಟ್ಲಿ ಬೇಕಾಗಿರೋದು ಇಂಡಿಯನ್ ಟೀಮ್ ಬ್ಯಾಟಿಂಗ್ ಲೈನಪ್ಪಲ್ಲಿ. ಸೊ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಇಲ್ಲ. ಒಂದು ಟೈಮಲ್ಲಿ ನಮ್ಮದು ಬ್ಯಾಟಿಂಗ್ ಅಂದರೆ ಫುಲ್ ಎಕ್ಸ್ಪೀರಿಯನ್ಸ್ ಸೈಡ್ ಇರ್ತಿತ್ತು, ಸ್ಟಾರ್ಟಿಂಗ್ ಫ್ರಮ್ ರೋಹಿತ್ ಶರ್ಮಾ, ಚೇತೇಶ್ವರ್ ಪೂಜಾರ, ಆಮೇಲೆ ರಹಾನೆ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು ಅಫ್ಕೋರ್ಸ್, ಆಮೇಲೆ ಇವನ್ ರಿಷಬ್ ಪಂತ್ ಆಗಿರ್ಬೋದು. ಸೊ ಇವನ್ ಬ್ಯಾಕಪ್ ಕೂಡ ಚೆನ್ನಾಗಿತ್ತು, ಹನುಮ ವಿಹಾರಿ ಎಲ್ಲ. ಸೊ ಎಕ್ಸ್ಪೀರಿಯನ್ಸ್ ಫುಲ್ ಫ್ಲಡ್ಡೆಡ್ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇವಾಗೆಲ್ಲ ಯಂಗ್ಸ್ಟರ್ಸ್ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಆಕಸ್ಮಿಕವಾಗಿ ಒಟ್ಟು ನಮ್ದು ಇವಾಗ ಟ್ರಾನ್ಸಿಷನ್ ಫೇಸಲ್ಲಿ ಹೋಗ್ತಿದೆ ಅಂತ ಹೇಳ್ಬೋದು ಟೆಸ್ಟ್ ಸ್ಕ್ವಾಡ್. ಸೊ ಎಸ್ಪೆಷಲಿ ನೆಕ್ಸ್ಟ್ ಮ್ಯಾಚ್ ಇವಾಗ KL ರಾಹುಲ್ ಅವರು ಫಿಟ್ ಆಗದೇ ಇದ್ದರೆ ಮತ್ತೆ ಸರ್ಫರಾಜ್ ಖಾನ್ ಬರಬೇಕಾಗುತ್ತೆ ಶ್ರೇಯಸ್ ಅಯ್ಯರ್ ಜಾಗದಲ್ಲಿ. ಸೊ ಅದೊಂದು ಇಂಡಿಯಾದವ್ರಿಗೆ ತುಂಬ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಒಂದು ಇನ್ಎಕ್ಸ್ಪೀರಿಯನ್ಸ್ ಇರುವ ಬ್ಯಾಟಿಂಗ್ ಲೈನಪ್ಪಲ್ಲಿ ಇಟ್ಕೊಂಡು ಟೆಸ್ಟ್ ಸೀರೀಸ್ ಆಡ್ತಾರೆ ಅಂತ ಯಾರೂ ಅಂದ್ಕೊಂಡಿರ್ಲಿಕ್ಕಿಲ್ಲ ಅಂತ ಹೇಳ್ಬೋದು. ಸೊ ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ಈ ಸ್ಕ್ವಾಡಲ್ಲಿ ನೋಡಿದ್ರೆ ಆಕಾಶ್ ದೀಪ್ನ ಇನ್ಕ್ಲೂಡ್ ಮಾಡಿರೋದು ಒಂದು ಎಕ್ಸ್ಟ್ರಾ ಪೇಸ್ ಆಪ್ಷನ್ ತಂದಿದ್ದಾರೆ. ಸೌರಭ್ ಕುಮಾರ್ ಮತ್ತು ಆಯುಷ್ ಖಾನ್ ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಆಕಾಶ್ ದೀಪ್ ನೋಡಿದ್ರೆ ನಾವು ಇಂಡಿಯಾ ಎ ವರ್ಸಸ್ ಇಂಗ್ಲೆಂಡ್ ಎ ಲಯನ್ಸ್ ಏನು ಸೀರೀಸ್ ಇತ್ತು ಅದರಲ್ಲಿ ಇಂಡಿಯಾ ಪರ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ರು. ಸೊ ಅದಕ್ಕೆ ಒಂಥರ ರಿವಾರ್ಡ್ ಮಾಡ್ದಂಗೆ ಇತ್ತು. ಸೊ ಆಕಾಶ್ ದೀಪ್ ಇನ್ಕ್ಲೂಷನ್. ಸೊ ಇವಾಗಿನ್ನು 3 ಟೆಸ್ಟ್ ಮ್ಯಾಚ್ ಇದೆ. ಸೊ ಸೀರೀಸ್ 1-1 ಲೆವೆಲ್ ಆಗಿದೆ. ಸೊ ಒಂದು ಲಾಂಗ್ ಗ್ಯಾಪ್ ಇದೆ ಸೆಕೆಂಡ್ ಟು ಥರ್ಡ್ ಟೆಸ್ಟ್ ಮ್ಯಾಚ್. ಸೊ ಎರಡು ಟೀಮ್ಗೂ ಒಳ್ಳೆ ರಿಕವರಿ ಆಗಿ ಮೈಂಡಲ್ಲಿ ಅಥವಾ ಮೆಂಟಲಿ ಫಿಸಿಕಲಿ ರಿಕವರಿ ಆಗಿ ಇನ್ನು 3 ಟೆಸ್ಟ್ ಮ್ಯಾಚ್ ಆಡೋದಿದೆ. ಸೊ ಥ್ರಿಲ್ಲರ್ ಅಂತೂ ಇರುತ್ತೆ ವಿತ್ ಎಸ್ಪೆಷಲಿ ಬ್ಯಾಸ್ಬಾಲ್ ಅಪ್ರೋಚ್ ಇರೋದ್ರಿಂದ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ ಬೇಡಿಕೆ, ರಿಕ್ವೆಸ್ಟ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.